ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾನು ನನ್ನ ಕ್ಲಾಸ್ ಈಚೆ ಕುತ್ಕೊಂಡಿದ್ದೀನಿ. ಇದನ್ನ ನಿಮಗೆ ಹೇಳಲೇಬೇಕು, ಬಿಕಾಸ್ ಯಾವಾಗ ನಾರ್ಮಲ್ ಡೇ ಆಗಿರಲ್ಲ. ಸೊ ಏನಾಗ್ಬಿಟ್ಟಿದೆ, ಕ್ಲೀನಿಂಗ್ ಅವರು ಕ್ಲೀನ್ ಮಾಡಿ ಕಾಲ್ ಮಾಡಿದ್ರು ನನಗೆ. ನಾನು ಮನೆಗೆ ಹೋಗಿ ಒಂದು 10 ಮಿನಿಟ್ಸ್ ಕುತ್ಕೊಂಡ್ಬಿಟ್ಟು ಬರೋಣ ಅಂತ ಮನೆಗೆ ಹೋಗಿದ್ದೆ. ಐ ಟೋಲ್ಡ್ ದೆಮ್ ದಟ್ ನಾಟ್ ಟು ಲಾಕ್ ಮಾಡಬೇಡಿ, ಶಟರ್ ಕ್ಲೋಸ್ ಮಾಡಿ ಹೋಗಿರಿ. ನಾನು 5 ನಿಮಿಷ ಹೊರಟಿದ್ದೆ, ಆಲ್ರೆಡಿ 5 ನಿಮಿಷ ಬರ್ತೀನಿ ಅಂತ. ಅಷ್ಟೊತ್ತರಲ್ಲಿ ಅವ್ರು ಲಾಕ್ ಮಾಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇವಾಗ ನಾನು ಬಂದ್ರೆ ಒಂದು ಹಾಫ್ ಆನ್ ಅವರ್ ಆಯ್ತು. ನಾನು ಬರೋಕ್ಕೂ ಮುಂಚೆ ಅರ್ಧ ಗಂಟೆ ಈ ಲಾಕ್ ಓಪನ್ ಮಾಡೋದಕ್ಕೆ ಟೈಮ್, ಅಂದ್ರೆ ಲಾಕ್ ಮಾಡ್ಬಿಟ್ಟಿದ್ದಾರೆ, ಕೀ ಓಪನ್ ಮಾಡಕ್ ಆಗ್ತಿಲ್ಲ. ಯೂಶಲಿ ನಾವು ಇಲ್ಲಿ ಲಾಕ್ ಮಾಡ್ತೀವಿ, ಅವರು ಈ ಸೈಡ್ ಲಾಕ್ ಮಾಡ್ಬಿಟ್ಟಿದ್ದಾರೆ. ಏನಾಗ್ಬಿಟ್ಟಿದೆ, ಅದು ಪೂರ್ತಿ ಅದು ಕಂಜೆಸ್ಟೆಡ್ ಆಗಿ ಲಾಕ್ ಆಗಿದೆಯೋ ಏನಾಗಿದೆಯೋ ಏನು ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ಓಪನ್ನೇ ಆಗ್ತಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಓಪನ್ ಆಗ್ತಿಲ್ಲ. ಲೈಕ್ ಆಲ್ಮೋಸ್ಟ್ ಎಲ್ಲ ಒಂದು 3-4 ಜನ ಬಂದು ಟ್ರೈ ಮಾಡಿದ್ರು. ಕೊನೆಗೆ ನಾನು ಬಂದಿದ್ದೀನಿ, ಎಷ್ಟೇ ಟ್ರೈ ಮಾಡಿದ್ರು ಆಗ್ತಿಲ್ಲ. ಆ್ಯಂಡ್ ನಾವು ಇಟ್ಸ್ 4:40 ಟೈಮು. ಇಟ್ ಈಸ್ 7 ಆಲ್ಮೋಸ್ಟ್. ಇನ್ 10 ಮಿನಿಟ್ಸಲ್ಲಿ ಕ್ಲಾಸ್ ಇತ್ತು. ಈಗ ನಾನು ಪೇರೆಂಟ್ಸಿಗೆ ಮೆಸೇಜ್ ಹಾಕ್ದೆ ದಟ್ ಇಟ್ ಈಸ್ ಅನ್ಫಾರ್ಚುನೇಟ್ ಅಂತ. ಲಾಕರ್ಸಿಗೆ ಫೋನ್ ಮಾಡಿದ್ದೆ, ದಟ್ ದೆ ಸೆಡ್ 15 ಮಿನಿಟ್ ಕೀ ಓಪನ್ ಮಾಡೋರಿಗೆ ಫೋನ್ ಮಾಡಿದೆ. ದೆ ಸೆಡ್ 15 ಮಿನಿಟ್ಸ್ ಆಗುತ್ತೆ ಅಂತ. ಸೊ ಸ್ಯಾಮ್ ವಾಸ್ ಲೈಕ್ ಹೆಂಗಿದ್ರು ಕ್ಲಾಸ್ ತೊಗೊಳಕ್ಕಾಗಲ್ಲ ಇವಾಗ. ಸೊ ಮೆಸೇಜ್ ಮಾಡಿದೆ ಪೇರೆಂಟ್ಸ್ಗೆ ದಟ್ ಇಟ್ ಈಸ್ ಅನ್ಫಾರ್ಚುನೇಟ್, ಈ ಥರ ಆಗ್ಬಿಟ್ಟಿದೆ ಅಂತ. ಸೊ ಈಗ ಏನಪ್ಪ ಅಂತಂದರೆ, ದಟ್ ಸ್ಯಾಮ್ ಬರ್ತಾರೆ ಒಂದು 15 ಮಿನಿಟ್ಸು. ಅವ್ರು ಬಂದಾದ್ಮೇಲೆ ಹಿ ವಿಲ್ ಆಲ್ಸೋ ಟ್ರೈ ಒನ್ಸ್. ಅದು ಆಗ್ತಿಲ್ಲ ಅಂತಂದರೆ ಮೇ ಬಿ ಲಾಕರ್ಸ್ನ ಕರ್ಸ್ಬಿಟ್ಟು ಓಪನ್ ಮಾಡಿಸ್ಬಿಡ್ತೀವಿ. 6 o'clock ಕ್ಲಾಸ್ ಇದೆ ರೆಗ್ಯುಲರ್ ಆಗಿ, ಅದನ್ನು ತೊಗೊಬೋದು. ಅನ್ಫಾರ್ಚುನೇಟ್ ಇದು, ಸೀರಿಯಸ್ಲಿ. ಅಂದರೆ ಇವತ್ತೇ ನಾನು ಹೇಳಿದೆ ಲಾಕ್ ಮಾಡಬೇಡಿ, ಜಸ್ಟ್ ಶೆಟ್ಟರ್ ಹಾಕ್ಬಿಟ್ಟು ಹೋಗಿರಿ, ನಾನು ಆನ್ ದ ವೇ ಇದ್ದೀನಿ ಅಂತ. ಅವ್ರು ಇವತ್ತೇನೆ ಹಿಂಗೆ ಉಲ್ಟಾ ಲಾಕ್ ಆಗಿದ್ದಾರೆ, ಅದು ತೆಗಿಯೋಕ್ಕಾಗ್ತಿಲ್ಲ. ಇನ್ನು 10 ನಿಮಿಷದಲ್ಲಿ ಕ್ಲಾಸ್, ಇವತ್ತೇನೆ ಕ್ಲಾಸ್ ಇದೆ 5 o'clockಗೆ. ಸೊ ಐ ಹ್ಯಾವ್ ಕ್ಯಾನ್ಸಲ್ಡ್ ಇವಾಗ ಚಿಕ್ಕ ಮಕ್ಕಳು ಕ್ಲಾಸು, ಬಿಕಾಸ್ ಪುಟಾಣಿ ಮಕ್ಕಳನ್ನೆಲ್ಲ ಇಲ್ಲಿ ನಿಲ್ಸ್ಕೊಂಡು ನನಗೆ ಲಾಕರ್ ಅವ್ರನ್ನ ಕರೆಸಿ ಅದೆಲ್ಲ ಚೆನ್ನಾಗಿರಲ್ಲ ಸೀನು. ಸೊ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡಿದ್ದೀನಿ. ಪಾಪ ಪೇರೆಂಟ್ಸು ಸಪೋರ್ಟಿವ್ ಆಗಿ ಓಕೆ ಅಂತ ಕಳಿಸ್ತಾ ಇದ್ದಾರೆ. ನೋಡೋಣ. ಇವಾಗ 4:50 ಟೈಮು. ಸ್ಯಾಮ್ ಎಷ್ಟು ಗಂಟೆಗೆ ಬರ್ತಾರೆ, ಅವ್ರು ಟ್ರೈ ಮಾಡಿದ್ರೆ ಆಗುತ್ತಾ. ಆ್ಯಂಡ್ ಲಾಕರ್ಸ್ ಬರ್ತಾರೆ, ಅವ್ರು ಏನು ಮಾಡ್ತಾರೆ, ಅವ್ರು ಹೊಡೆದಾಕ್ಬೇಕು ಅಂತಾರೆ. ಆ್ಯಂಡ್ ಈಸ್ ಆಸ್ಕಿಂಗ್ 1500 rupees. ಜಸ್ಟ್ 1 ನಿಮಿಷಕ್ಕೆ ಅವ್ನು ಓಪನ್ ಮಾಡಿದ್ರು 1500 ಅಂತೆ, ಲಾಕ್ ಹೊಡೆದ್ರು 1500 ಅಂತೆ. ಸೊ ಸರಿ, ಏನಕ್ಕೆ 1 ನಿಮಿಷದಲ್ಲಿ 1500? ದುಡ್ಡೇನು ಸುಮ್ಮನೆ ಬಂದ್ಬಿಡಲ್ಲ, ಒಂದು ದಿನದ ಸ್ಯಾಲ್ರಿ ಅದೆಷ್ಟು ಒಂದು ಜನದ್ದು. ಸೊ ಸ್ಯಾಮ್ ಬಂದು ಒಂದ್ಸಲ ಇರು, ನಾನು ಬಂದು ಟ್ರೈ ಮಾಡ್ತೀನಿ, ತೀರಾ ಆಗಲಿಲ್ಲ ಅಂದರೆ ಆಮೇಲೆ ಸೆಕೆಂಡ್ ಚಾನ್ಸ್ ತಗೊಳ್ಳೋಣ ಅಂತ. ಓಕೆ, ಇನ್ನೊಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ನಮ್ಮ ಹಸ್ಬೆಂಡ್ ಟ್ರೈ ಮಾಡಿದ್ರೆ ಆಗುತ್ತಾ ನೋಡೋಣ. ಇಲ್ಲಾಂದರೆ ಮೇ ಬಿ ಲಾಕರ್ಸ್ನ ಕರ್ಸ್ಬಿಟ್ಟ ಏನು ಮಾಡೋದು. ವಿಲ್ ವೇಟ್ ಆ್ಯಂಡ್ ವಾಚ್. ಅಲ್ಲಿ ತನಕ ಇವತ್ತು ಶೆಟ್ಟರ್ ಈಚೆ ಕಡೆ ನನ್ನ ಲೈಫ್. ಬಂದಿದ್ದಾರೆ. ಮೆಸ್ಸಿ ಈಸ್ ಹಿಯರ್. ಇವತ್ತು ಅವರ ಸ್ಕೂಲಲ್ಲಿ ಏನಿತ್ತು, ಫೀಫಾ ಫೀವರ್ ಇತ್ತು. ಸೊ ದೇ ಹ್ಯಾವ್ ಗಾನ್ ವಿತ್ ಫುಟ್ಬಾಲ್. ಇದು ಹೋಗೋಣ, ಆಗುತ್ತಾ? ನಾಲ್ಕೈದು ಜನ ಟ್ರೈ ಮಾಡಿದ್ದಾರೆ. ಈಚೆ ತೆಗ್ದೆ, ನಾನೇ ತೆಗ್ದೆ ಬಂದು. ಅವ್ರಿಗೆ ಈಚೆನೂ ತೆಗಿಯಕ್ ಆಗಿರ್ಲಿಲ್ವಂತೆ, ಅದು ಓಪನ್ ಆಗ್ತಿಲ್ಲ. ಆದ್ರೆ 4-5 ಜನ ಬಂದ್ಬಿಟ್ಟು ಹೋದ್ರು ಮಕ್ಕಳು. ತೆಗ್ದು ಬಿಟ್ರೆ ನಮ್ಮ ಹೀರೋ, ಇವತ್ತು ಹೀರೋ ನಮ್ಮ ಸಿಂಬು. ಒಂದು ಲಾಕಿನ ಕತೆ. ಎಲ್ಲಿ ಇರ್ಲಾಗ್ತೀರಾ, ಇರುವೆ ಬಿಟ್ಕೊಳ್ಳೋದಿದೆ. ಏನ್ ಕುಡ್ಸಿ, ಜಾತ್ರೆ ತರ ಇದೆ ಟಿ ಶರ್ಟ್. ನಿಮ್ ತಮ್ಮ ಇದು ತಗೊಂಡಿದ್ದಪ್ಪ. ಹೌದಾ? ಅಪ್ಪು, ಇನ್ 6 o'clock ಕ್ಲಾಸ್ ಇದೆ ಅಮ್ಮ. ಅಂದ್ರೆ ನೆನ್ನೆ ನಮ್ಮ ಮಾವ ಅವ್ರದ್ದು ಪೂಜೆ ಇತ್ತು ಅಂತ ನೆನ್ನೆ ನಾವು ಕ್ಲಾಸ್ ಇರಲಿಲ್ಲ. ಅವ್ರನ್ನೂ ಸಹ ಇವತ್ತು ಬರಕ್ಕೆ ಹೇಳಿದ್ದೀವಿ. ಸೊ ವಿ ಕಾಂಟ್ ಡೂ ಲೈಕ್ ಅಟ್ ಎನಿ ಕಾಸ್ಟ್, ವಿ ಹ್ಯಾವ್ ಟು ಟೇಕ್ 6 o'clock ಕ್ಲಾಸ್. ಇಸ್ ದಟ್ ಸೊ ಫೀಟ್ ಮೇ ಬಿ ನಾಟ್ ಹ್ಯಾಪನಿಂಗ್ ಬ್ರೋ. ಬ್ರೇಕ್ ಮಾಡ್ಬೇಕಂತ ಹೇಳ್ತಾ ಇದಾರಂತೆ, ಆಗ್ತಿಲ್ಲ ಇದು. ಸೊ ವಿ ಹ್ಯಾವ್ ಕಾಲ್ಡ್, ಇವಾಗ ಅದು ಬ್ರೇಕ್ ಮಾಡ್ಬೇಕಂತೆ ಲಾಕ್ನ. ಆಯ್ತಾ? ಓ
ಮೈ ಗಾಡ್ ಹೀರೋ 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 ಪ್ರೆಸ್ ಮಾಡಿ ಯೂಸ್ ಮಾಡಿ ಹೀರೋ he did it in 15 minutes 15 minutes ಮೆಸ್ಸಿ ಮೆಸ್ಸಿ ಟಿ ಶರ್ಟ್ ಕಲರ್ ಚೆನ್ನಾಗಿಲ್ಲ ಅಂದ್ರೆ ಮೆಸ್ಸಿ ಇವತ್ತು ಫುಲ್ಲು ಸಿ ಐ ಹ್ಯಾವ್ ಮ್ಯಾರಿಡ್ ಅ ಸೂಪರ್ ಮ್ಯಾನ್. ಅದು ಲಾಕ್ ಶರ್ಟ್ ಕಂಪ್ಲೀಟ್ ಹೇಳ್ಬಿಟ್ಟು ಈ ಪ್ರೋಸೆಸ್ ಆಗಕ್ಕೆ ಲೂಸ್ ಆಗಿರ್ಬೇಕು. ಹೌದು ತುಂಬಾ ಪ್ರೆಸ್ಸಿಂಗ್ ಅಲ್ಲಿ ಇತ್ತು. ಹಿಂಗಿದ್ರೆ ನೋಡು ಆಗ್ತಿಲ್ಲ. ಸ್ವಲ್ಪ ಲೂಸ್ ಆಗ್ತದೆ ಹಿಂಗ್ ಓಪನ್. ಹೆಂಗ್ ಲೂಸ್ ಆಯ್ತು? ನಾನ್ ಮೇಲೆ ಇಳ್ಕೊಂಡಲ್ಲ. ಓಕೆ ಶರ್ಟ್ ನ ಫುಲ್ ಹಿಂಗೆ ಎಳೆದ್ಬಿಟ್ಟು ಇದು ಹೀಗಿತ್ತು, ಹಿಂಗೆ ಮಾಡ್ತಿದ್ದೀವಿ. ಸ್ವಲ್ಪ ಟಿಲ್ ಮಾಡ್ಬಿಟ್ಟು ಫಂಕ್ಷನ್ ಮಾಡಿ. ಶಬಾಷ್ 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 ಶಬಾಷ್. ಹೋಗ್ತಿಲ್ಲ, ಕ್ಲಾಸ್ ಓಪನ್ ಮಾಡಬೇಕು. ಇನ್ನ ಸ್ವಲ್ಪ ಹೊತ್ತಲ್ಲಿ ಮಕ್ಳು ಬರ್ತಾರೆ. ನಾನು ಹತ್ತಿಲ್ಲ, ಬಟ್ ನಾನು ಏನಾದ್ರು ಗೊತ್ತಲ್ಲ ಹುಡುಗಿರು. ಯೇ ವೆಲ್ಕಮ್ ಟು ಸಮರ್ಪಿತ್ ಹೌಸ್ ಆಫ್ ಡಾನ್ಸ್ ವಿತ್ ಮೋರ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇವತ್ತು. ಜೀವನದಲ್ಲಿ ಎಂತ ಲಾಕಲ್ಲ ನೋಡ್ಬಿಟ್ಟಿದೆ. ಇದೆಂತೂ ಖಾಲಿ ಕಮಲ. ಓಕೆ, ಸೊ ವಿ ಆರ್ ಇನ್ ಅವರ್ ಕ್ಲಾಸ್ 5. ಅದೇ ನಾನು 4:50ಗೆ ಈಚೆ ಇದ್ದೆ, 5:20 ಒಳಗಡೆ ಬಂದಿದ್ದೀವಿ. 20 ಮಿನಿಟ್ಸ್ ಪೋಸ್ಟ್ಪೋನ್ ಮಾಡ್ಬೋದಿತ್ತು, ಬಟ್ ನೋ ಐಡಿಯಾ ಅಲ್ಲ. ಪಾಪ ಚಿಕ್ಕ ಮಕ್ಳನ್ನೆಲ್ಲ ಮುಂದೆ ನಿಲ್ಲಿಸ್ಕೊಂಡು ನಾವು ರಿಸ್ಕ್ ತೊಗೊಳಕ್ಕಾಗಲ್ಲ. ಸೊ ಸಮ್ಹೌ ದ್ಯಾಟ್ಸ್ ಓಕೆ. ಸೊ ಐ ನೋ ಮೆನಿ ಪೇರೆಂಟ್ಸ್ ಆ್ಯಂಡ್ ಮೆನಿ ಕಿಡ್ಸ್ ನಮ್ಮ ಬ್ಲಾಗ್ ನೋಡ್ತೀರಾ ಅಂತ. ಸೀರಿಯಸ್ಲಿ ಈ ಥರ ಇತ್ತು ಸಿಚುವೇಶನ್ನು. ಸೊ ಮೈ ಹಸ್ಬೆಂಡ್ ಹೆಲ್ಪ್ ಮೀ ಔಟ್ ಇವತ್ತು. ಈ ನೀಡೆಡ್ ರೆಸ್ಟ್, ಮನೆಗೆ ಹೋಗ್ಬಿಟ್ಟು ಬರಬೇಕಿತ್ತು, ಬಟ್ ಸ್ಟಿಲ್ ಅನ್ಫಾರ್ಚುನೇಟ್ ಇಟ್ ವಾಸ್. ಇಲ್ಲಿ ಬಂದು ಲಾಕ್ ಓಪನ್ ಮಾಡಿದ್ದಾರೆ ಆ್ಯಂಡ್ 6 to 7 ಕ್ಲಾಸ್ ಮುಗಿಸೋಣ. ಓ ಮೈ ಗಾಡ್, ಅಷ್ಟೇ ನೋಡಿ ಬನ್ನಿ. ಸಾಹಸ ಮಾಡಿರೋ ಸಿಂಬುಗೆ ಜೈ ಜೈ. ಆಕ್ಚುಲಿ ಲಾಕ್ ಇಂದ ಬೈಸರ್ ಕಲಿಬೇಕಾಗಿರುತ್ತೆ. ಹೇಳಿ. ನಾವು ಪ್ರೆಷರ್ ಹಾಕಿ ಆ ಮೂಮೆಂಟ್ ಅಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ನಿಂಗೆ ಅಷ್ಟು ರಶ್. ಅದ್ರಲ್ಲಿ ಗ್ಯಾಪ್ ಅಲ್ಲಿ ನೋಡಿದ್ರೆ ಬಂದ್ಬಿಟ್ಟು ಸ್ಕ್ಯಾನ್ ಮಾಡೋದು ನೋಡಿದ ಇಷ್ಟ ಆಗಿದೆ 1500 ರೂಪಾಯಿ ಆತರ ಹೇಳ್ದ. ಇನ್ನೊಬ್ಬ ನೀನ್ ನೋಡಿದ್ರೆ ಏನ್ ಮಾಡೋದು ಅನ್ನೋ ಒಂದು ರಶ್ ಅಲ್ಲಿ ಇದ್ದೆ. ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ಡಿಸಿಷನ್ ಒಂದ್ ಸ್ವಲ್ಪ ತಗೋಬೇಕು. ಅದೇ ತರ ಲಾಕ್ ತರನೇ ಸ್ವಲ್ಪ ಲೈಫ್ ನ ಲೂಸ್ ಬಿಟ್ಟು ಪ್ರೆಷರ್ ನ ಸೈಡ್ಗೆ ಇಟ್ಟು ನಮಗ್ ಬೇಕಾದ್ರೆ ನಾವು ಮಾಡಿದ್ರೆ ಎಲ್ಲ ರಿಲೀಫ್ ಆಗುತ್ತೆ. ಜ್ಞಾನಿ ಆಗ್ಬಿಟ್ಟಿದ್ಯಪ್ಪ. ಎಂತೆಂತ ಲಾಕ್ ಅಲ್ಲ ಲೈಫ್ ಅಲ್ಲಿ ನೋಡ್ಬಿಡ್ಲಿ, ಕಪ್ಪಣ ಜ್ಞಾನಿ ಆಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ಅಡಲ್ಟ್ಹುಡ್ ಹಿಟ್ಸ್ ಯು ಹಾರ್ಡ್. ಎಸ್, ಬಟ್ ಗುಡ್ ಜಾಬ್. ಪೇಷನ್ಸ್ ಇಸ್ ದ ಕೀ ಅನ್ನೋದಕ್ಕೆ. ಪೇಷನ್ಸ್, ಡಿಸಿಪ್ಲಿನ್ ಎಲ್ಲ ಎಲ್ಲ ಕಡೆ ಇದ್ಮಾನು ಪ್ರೆಷರ್ ಇರುತ್ತೆ. ಇದೇ ಹೌ ಡು ಯು ಹ್ಯಾಂಡಲ್ ವಾಟ್ ಯು ಡಿಸೈಡ್, ವಾಟ್ ಯು ಹ್ಯಾವ್ ಟು ಟೇಕ್, ವಾಟ್ ಯು ಹ್ಯಾವ್ ಟು ಲಿವ್. ನೈಸ್ ಸಿಂಬು ಸರ್, ಥ್ಯಾಂಕ್ ಯು. ಚಿಲ್ಡ್ರೆ ಇಲ್ವೇ? I don't prefer children. You can take me out, you can take me to the trip. ಹಂಗೆ ಹೆಂಗ್ ಕೇಳ್ಬೇಕು? ಚಿಲ್ಡ್ರೆ ಇಲ್ವೇ ಅಂತ ಅಂದಾಗ ಯಾಕೆ ಅಂತ ಕೇಳ್ಬೇಕು ಫಸ್ಟ್. ಪುಕ್ಷಟೆ ನಾವೇನು ಕೇಳಿಸ್ಕೊಳ್ಳಲ್ವಲ್ಲ, ಅದಕ್ಕೆ. ಹೀಗಿತ್ತು ನಮ್ಮ ಒಂದು ಲಾಕ್ ಇನ್ ಕೀನ ಕತೆ. ಆ್ಯಂಡ್ ಅದರಲ್ಲಿ ಏನೇನು ಮೆಸ್ಸಪ್ ಆಯಿತು. ಆ್ಯಕ್ಚುಲಿ ನಾನು ಬಂದು ಆರಾಮಾಗಿ ಪೇಷನ್ಸ್ ಆಗಿ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಮೇಲೆ ಕೆಳಗೆಲ್ಲ ಟ್ರೈ ಮಾಡಿದೆ. ಸಿಂಗು ಅವರು ಒಂದು 10 ನಿಮಿಷ ಟ್ರೈ ಮಾಡಾದ್ಮೇಲೆ, ಒಂದು 5 ನಿಮಿಷ ಟ್ರೈ ಮಾಡಾದ್ಮೇಲೆ, ಒಂದು 10 ನಿಮಿಷ ಟ್ರೈ ಮಾಡಾದ 5 ನಿಮಿಷ ಟ್ರೈ ಮಾಡಾದ್ಮೇಲೆ ಅದು ಓಪನ್ ಆಗಿದ್ದು. ಸೊ ಐ ಥಾಟ್ ಮೇ ಬಿ ಅಷ್ಟು ಜನ ಟ್ರೈ ಮಾಡಿದ್ದಾರೆ, ನಾನು ಟ್ರೈ ಮಾಡಿದ್ದೀನಿ, ಆಗಲ್ವೇನೋ ಅಂತ. ಹೀಗಿತ್ತು ನಮ್ಮ ಒಂದು ಲಾಕ್ ಆ್ಯಂಡ್ ಕೀನ ಕತೆ. ಸೊ ಇದರಿಂದ ನೀವು ಏನಾದರೂ ಒಂದು ಲೆಸನ್ ಕಲ್ತಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ವಿತ್ ಪೇಷನ್ಸ್, ವಿತೌಟ್ ಪೇಷನ್ಸ್ ಏನಾಗುತ್ತೆ ಅಂತ ನಾನು ಅನಿಸ್ತು. ಮೇ ಬಿ ಇನ್ನು ಸ್ವಲ್ಪ ಕಾಮ್ ಡೌನ್. ನನಗೆ ಹೆಂಗಂದರೆ ಮಕ್ಕಳು ಬಂದುಬಿಡ್ತಾರೆ, ಟೈಮ್ ಆಗಿದೆ, ಕ್ಲಾಸ್ ಕ್ಯಾನ್ಸಲ್ ಮಾಡಲ, 4:40 ಆಗಿದೆ, ಬಂದುಬಿಡ್ತಾರೆ, ಏನು ಮಾಡಲಿ, ಇಲ್ಲ ಲಾಕರ್ಸ್ ತೆಗೆಸ್ಬಿಟ್ಟು ಓಡಿಸ್ಬಿಡ್ಲಾ, ಇಲ್ಲ ಸಿಂಬು ಇಲ್ಲ
ಎಲ್ಲಾನು ಒಂಥರ ತಲೆಗೆ ಬಂದ್ಬಿಟ್ಟು ನಾನು ಟ್ರೈ ಮಾಡಿದೆ, ಆಗಲಿಲ್ಲ. ಹುಡುಗಿಗೆ ಲಾಕ್ ಮಾಡಬೇಡ ಅಂತ ಹೇಳಿದ್ದೀನಿ, ಲಾಕ್ ಮಾಡಿದ್ದಾಳೆ. ಇದರಲ್ಲೆಲ್ಲನೂ ಕಾಮ್ ಡೌನ್ ಆಗೋದೇ ಮರ್ತೋಯ್ತು. ಸೊ ವಿ ಹ್ಯಾವ್ ಟು ಲರ್ನ್. ನಾನು ಕಲ್ತ್ಕೊತೀನಿ ಇನ್ಮೇಲೆ. ಐ ಮೀನ್ ಮೆಜಾರಿಟಿ ಟ್ರೈ ಮಾಡ್ತೀನಿ ಅದೇ ಥರ ಇರೋದಕ್ಕೆ. ಇವತ್ತು ಟ್ರೈ ಮಾಡಿದೆ, ಬಟ್ ನನ್ನ ಕೈಲಿ ಆಗಲಿಲ್ಲ. ಮೇ ಬಿ ಅದನ್ನ ಪುಷ್ ಡೌನ್ ಮಾಡೋದು ಮರ್ತೋಗಿದ್ದೀನಿ ಅನಿಸುತ್ತೆ. ಸೊ ಈ ಥರ ಇತ್ತು. ಯಾ, ವಿ ವಿಲ್ ಲರ್ನ್ ಎವ್ರಿ ಡೇ. ಪೇಷನ್ಸ್ ಇಸ್ ದ ಕೀ ಫಾರ್ ಸಕ್ಸಸ್, ಲೈಕ್ ಫಾರ್ ಎವ್ರಿಥಿಂಗ್ ಅನ್ನೋದು ಇವತ್ತು ಸ್ವಲ್ಪ ನಮ್ಮ ಯಜಮಾನ್ರಿಂದ ನನಗೆ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಸಿಲಂಬರಸನ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಯಾವ್ದಾದ್ರು ಈ ಥರ ಸಿಚುವೇಶನ್ನ ಫೇಸ್ ಮಾಡಿದ್ದಾರೆ, ಯಾರು ಅದನ್ನು ಬಂದು ಸಾರ್ಟ್ ಔಟ್ ಮಾಡಿಕೊಟ್ಟಿದ್ದಾರೆ ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ.